ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ನಾಳೆ ನಡೆಯುವಂತಹ 2025-26ನೇ ಸಾಲಿನ ಕನ್ನಡ ವಾರ್ಷಿಕ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇದ್ದೀರಿ. ಸೊ 2 ಅಂಕದ ಬಹುಮುಖ್ಯ ಪ್ರಶ್ನೆಗಳಲ್ಲಿ ಆಲ್ರೆಡಿ ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ಬಹುಮುಖ್ಯ ಪ್ರಶ್ನೆಗಳು ಯಾವುದು ಅನ್ನೋದನ್ನು ಕೊಟ್ಟಿದ್ದೀನಿ. ಪದ್ಯ ಭಾಗದಲ್ಲಿ 4 ಪ್ರಶ್ನೆಗಳನ್ನ ಕೊಟ್ಟು 3 ಪ್ರಶ್ನೆಗಳನ್ನು ಬರೀರಿ ಅಂತ ಹೇಳಿರ್ತಾರೆ. ಅದರಲ್ಲಿ ನೀವು ಪದ್ಯ 1, 4, ಪದ್ಯ 7, ಪದ್ಯ 9 ಈ 4 ಪದ್ಯಗಳಲ್ಲಿ ಬಹುಮುಖ್ಯ ಪ್ರಶ್ನೆ ಯಾವುದು, ಅದಕ್ಕೆ ಉತ್ತರ ಏನು ಅಂತ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಯಾವುದಾದ್ರೂ ಒಂದು ಚಾಪ್ಟರ್ನ ಪದ್ಯನ ನೀವು ಆಪ್ಷನ್ ಅಂತ ಕೂಡ ಬಿಡಬಹುದು. ಹಾಗಾಗಿ ಯಾವುದನ್ನು ಬಿಡ್ತೀರೋ ಅದು ನಿಮಗೆ ಬಿಟ್ಟಿದ್ದು. ಪ್ರಶ್ನೆಗಳನ್ನ ನೋಡ್ಕೊಳ್ಳಿ, ಯಾವ ಪ್ರಶ್ನೆ ನಿಮಗೆ ಈಸಿ ಆಗುತ್ತೋ ಆ ಒಂದು ಪ್ರಶ್ನೆಗಳನ್ನ ನೀವು ಕಲಿಬಹುದು. ಆಯಿತಾ? ಇಲ್ಲಿ 3 ಬರೆದ್ರೆ ಸಾಕು, ಒಂದು ಆಪ್ಷನು. ಅದೇ ರೀತಿ ಗದ್ಯ ಭಾಗಕ್ಕೆ ಬಂದಾಗ ಈ ವಿಡಿಯೋದಲ್ಲಿ ಗದ್ಯ ಭಾಗದ 2 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವುದು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಗದ್ಯ 1 ಓದ್ಕೊಳ್ಬೇಕು. ಗದ್ಯ 1 ಯಾವುದು? ಮುಟ್ಟಿಸಿಕೊಂಡವನು. ಗದ್ಯ 4 ಕನ್ನಡವನ್ನು ಕಟ್ಟುವ ಕೆಲಸ. ಗದ್ಯ 6 ಬದುಕನ್ನು ಪ್ರೀತಿಸಿದ ಸಂತ. ನೆಕ್ಸ್ಟು ಗದ್ಯ 8 ಹಳ್ಳಿಯ ಚಹಾ ಹೋಟೆಲು. ಈ 4 ಗದ್ಯಗಳಲ್ಲಿ ಬರುವ 2 ಅಂಕದ ಬಹುಮುಖ್ಯ ಪ್ರಶ್ನೆಯನ್ನು ನೋಡ್ಕೊಳ್ಬೇಕು ಈ ವಿಡಿಯೋದಲ್ಲಿ. ಈ 4 ಗದ್ಯದ್ದು ಬಹುಮುಖ್ಯ ಪ್ರಶ್ನೆ ಹಾಗೂ ಉತ್ತರವನ್ನು ಹೇಳ್ತೀನಿ. ಬಟ್ 2 ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು ಅಂತ ಅವ್ರು ಹೇಳಿರೋದ್ರಿಂದ ನಿಮಗೆ ಯಾವುದು ಈಸಿನೋ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಳ್ಳಿಯ ಚಹಾ ಹೋಟೆಲು ಈಸಿ ಇರುತ್ತೆ. ನೆಕ್ಸ್ಟು ಗದ್ಯ 1 ಮುಟ್ಟಿಸಿಕೊಂಡವನು ಈಸಿಯಾಗಿ ಬರಿಬಹುದು. ಅಥವಾ ಕನ್ನಡವನ್ನು ಕಟ್ಟುವ ಕೆಲಸ, ಬದುಕನ್ನು ಪ್ರೀತಿಸಿದ ಸಂತ ಏನಿದೆ ಅದು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಅದು ಯಾವುದು ಬೇಕೋ ಅದು ನಿಮಗೆ ಬಿಟ್ಟಿದ್ದು. ಫಸ್ಟು ಗದ್ಯ 1ರಲ್ಲಿ ಕೇಳುವಂತಹ 2 ಅಂಕದ ಬಹುಮುಖ್ಯ ಪ್ರಶ್ನೆಗಳು. ಇಂಪಾರ್ಟೆಂಟ್ ಆಗಿ ಯಾವುದು ಮೋಸ್ಟ್ ರಿಪೀಟೆಡ್ ಇದೆಯೋ ಅದು ಫಸ್ಟ್ ಹೇಳ್ತೀನಿ. ಹೆಂಡತಿ ಸಿದ್ಲಿಂಗಿ. ಮುಟ್ಟಿಸಿಕೊಂಡವನು ಗದ್ಯದಿಂದ ಹೆಂಡತಿ ಸಿದ್ಲಿಂಗಿ ಏನು ಹೇಳುತ್ತಲೇ ಇದ್ದಳು. ಹೆಂಡತಿ ಸಿದ್ಲಿಂಗಿ ಮಗುವಿಗೆ ಮೈಯಲ್ಲಿ ಸರಿಯಿಲ್ಲ, ಕೆಮ್ಮು ಹೋಗುತ್ತಲೇ ಇಲ್ಲ, ಶಿವನೂರು ಸ್ವಾಮಿಗಳಿಗೆ ತೋರಿಸಬೇಕು ಎಂದು ಹೇಳುತ್ತಲೇ ಇದ್ದಳು. ಇದು ನಿಮಗೆ ಕೇಳಿರುವಂಥದ್ದು 2025ರ ವಾರ್ಷಿಕ ಪರೀಕ್ಷೆಯಲ್ಲಿ. ಆಯಿತಾ? ಅದೇ ರೀತಿಯಾಗಿ ಇನ್ನೊಂದು ಪ್ರಶ್ನೆ, ಡಾಕ್ಟರ್ ಚಂದ್ರಪ್ಪ ಬಸಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನವರ ಬಗ್ಗೆ ನೀಡಿದ ಅಭಿಪ್ರಾಯವೇನು ಅಂತ ಕೇಳಿದ್ದಾರೆ. ಡಾಕ್ಟರ್ ಚಂದ್ರಪ್ಪನವರು ಡಾಕ್ಟರ್ ತಿಮ್ಮಪ್ಪನವರಿಂದ ಆಗದ ಕೆಲಸ ನನ್ನಂಥವರಿಂದ ಸಾಧ್ಯವಿಲ್ಲ. ನಮ್ಮ ವೈದ್ಯ ಲೋಕ ಬಲ್ಲ, ಅತ್ಯಂತ ಪ್ರಾಮಾಣಿಕ, ಪ್ರತಿಭಾವಂತ ಡಾಕ್ಟರ್ ತಿಮ್ಮಪ್ಪ. ಈ ಕಣ್ಣಿನ ರೋಗ ಅವರ ವಲಯಕ್ಕೆ ಸೇರಿದ್ದು. ನೀನು ಅವರನ್ನು ನೋಡಿದರೆ ಮಾತ್ರ ಇರುವ ಒಂದು ಕಣ್ಣು ಉಳಿಯುತ್ತೆ ಎಂದು ಬಸಲಿಂಗನಿಗೆ ತಿಮ್ಮಪ್ಪನವರ ಬಗ್ಗೆ ಹೇಳಿದರು. ಆಯಿತಾ? ನೆಕ್ಸ್ಟು ಮುಂದಿನ ಪ್ರಶ್ನೆ ಕೇಳಿರುವಂಥದ್ದು, ಕಣ್ಣನ್ನು ಪರೀಕ್ಷಿಸಿದ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಏನೆಂದು ಹೇಳಿದರು. ಕಣ್ಣನ್ನು ಪರೀಕ್ಷಿಸಿದ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ನಿನ್ನ ಕಣ್ಣು ಸರಿ ಹೋಗುತ್ತೆ, ಆದರೆ ಆಪರೇಷನ್ ಆಗಬೇಕು, ಪರವಾಗಿಲ್ಲವಾ ಎಂದು ಹೇಳಿದರು. ಮುಂದಿನ ಪ್ರಶ್ನೆ, ಬಸಲಿಂಗನ ಹೆಂಡತಿ ಸಿದ್ಲಿಂಗಿ ಏನು ಹೇಳುತ್ತಲೇ ಇದ್ದಳು. ಹೆಂಡತಿ ಸಿದ್ಲಿಂಗಿ ಮಗುವಿಗೆ ಮೈಯಲ್ಲಿ ಸರಿಯಿಲ್ಲ, ಕೆಮ್ಮು ಹೋಗುತ್ತಲೇ ಇಲ್ಲ, ಶಿವನೂರು ಸ್ವಾಮಿಗಳಿಗೆ ತೋರಿಸಬೇಕು ಎಂದು ಹೇಳುತ್ತಲೇ ಇದ್ದಳು. ರಿಪೀಟ್ ಕ್ವಶನ್ ಇದು. ಓಕೆನಾ? ನೆಕ್ಸ್ಟು, ಸೂತಕವನ್ನು ಪರಿಹರಿಸಲು ಸಿದ್ಲಿಂಗಿ ಏನು ಮಾಡಿದಳು. ಸೂತಕವನ್ನು ಪರಿಹರಿಸಲು ಡಾಕ್ಟರ್ ತಿಮ್ಮಪ್ಪನವರ ಕಡೆಯಿಂದ ಆಪರೇಷನ್ ಮಾಡಿಸಿಕೊಂಡು ಬಂದ ಬಸಲಿಂಗನಿಗೆ ಅದು ಹೇಗೋ ಡಾಕ್ಟರ್ ತಿಮ್ಮಪ್ಪ ಹೊಲೆಯರೆಂದು ಗೊತ್ತಾಗಿ ಸೂತಕವನ್ನು ಪರಿಹರಿಸಿಕೊಳ್ಳಲು ಬಸಲಿಂಗನಿಗೆ ಬಿಸಿ ನೀರು ಹೊಯ್ದು ಕಣ್ಣಿಗೆ ನೀರು ಬೀಳದಂತೆ ಸ್ನಾನ ಮಾಡಿಸಿದಳು ಸಿದ್ಲಿಂಗಿ. ಕೊನೆಯಲ್ಲಿ ಬಸಲಿಂಗನಿಗೆ ಏನೇನು ನೆನಪಾದವು ಅಂತ ಕೇಳಿದರೆ, ಕೊನೆಯಲ್ಲಿ ಬಸಲಿಂಗನಿಗೆ ತನ್ನ ಉಡಾಫೆ, ಸುಳ್ಳು, ಜಾತಿ, ಮಠದ ಗುರು ಯಾರೂ ತನ್ನ ಕಣ್ಣನ್ನು ಉಳಿಸುವುದಿಲ್ಲ ಎಂದು ಬಸಲಿಂಗನಿಗೆ ಅರಿವಾಯಿತು ಅಥವಾ ನಿಶ್ಚಿತವಾಗತೊಡಗಿತ್ತು. ಇನ್ನು ಒಂದೇ ಕ್ವಶನ್ ಬ್ಯಾಲೆನ್ಸ್ ಇರೋದು, ಬಸಲಿಂಗನಿಗೆ ಅದು ಪುರುಸೊತ್ತಿಲ್ಲದ ಕಾಲ ಯಾಕೆ. ಬಸಲಿಂಗನಿಗೆ ಅದು ಪುರುಸೊತ್ತಿಲ್ಲದ ಕಾಲ ಏಕೆಂದರೆ ದುಡಿಯುವುದನ್ನು 4 ದಿನ ತಡ ಮಾಡಿದರೆ ನೇಗಿಲ ಕುಳ ನೆಲದಲ್ಲಿ ನಾಟುವುದಿಲ್ಲ. ಆಯಿತಾ? ಇದಿಷ್ಟು ಮುಗೀತು. ನೆಕ್ಸ್ಟು ನೀವು ಗದ್ಯ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ 8ನೇ ಗದ್ಯ ಓದ್ಕೊಳ್ಳಿ. ಹಳ್ಳಿಯ ಚಹಾ ಹೋಟೆಲು. ಪಟ್ಟಣದ ಹೋಟೆಲಿನ ಕಟ್ಟಡ ಹೇಗಿದೆ. ಪಟ್ಟಣದ ಹೋಟೆಲುಗಳಲ್ಲಿ ಮನವನ್ನು ಆಕರ್ಷಿಸುವ ಭವ್ಯ ಕಟ್ಟಡಗಳಿವೆ. ನಡೆದರೆ ಕಾಲು ಜಾರುವ ಫರಸಿಯ ನೆಲವಿದೆ. ಕುರ್ಚಿ, ಫ್ಯಾನ್, ಟೇಬಲ್ಲು, ಶುಭ್ರ ಸಮವಸ್ತ್ರದ ಮಾಣಿಯು ಅದರಲ್ಲಿರುತ್ತಾರೆ. ಹಳ್ಳಿಯ ಚಹಾದ ಅಂಗಡಿ ಎಂದರೆ ಹೇಗಿರುತ್ತದೆ. ಹಳ್ಳಿಯ ಚಹಾದ ಅಂಗಡಿಗಳಲ್ಲಿ ಮುರುಕು ಬೆಂಚು, 3 ಕಾಲಿನ ಕುರ್ಚಿ ಇವೆ. ನೋಡಲು ಅಂದವಾಗಿರುವುದಿಲ್ಲ. ಒಂದು ರೀತಿ ಇಳಕಲ್ ಸೀರೆ ಉಟ್ಟು ಗುಳೆದ ಗುಡ್ಡದ ಕುಬಸ ತೊಟ್ಟ ಹೆಣ್ಣಿನಂತೆ ಇರುತ್ತದೆ. ಭಾವೈಕ್ಯತೆ ಈ ದೇಶದಲ್ಲಿ ಎಲ್ಲಿದೆ. ಭಾವೈಕ್ಯತೆ ನಮ್ಮ ದೇಶದಲ್ಲಿ ಎಲ್ಲಿಯಾದರೂ ಇದೆ ಎಂದರೆ ಅದು ನಮ್ಮ ಹಳ್ಳಿಯ ಚಹಾ ಫಳಾರದಂಗಡಿಯಲ್ಲಿ ಮಾತ್ರ. ಏಕೆಂದರೆ ಅಲ್ಲಿ ಎಲ್ಲ ವರ್ಗದ, ಎಲ್ಲ ಜಾತಿಯ, ಎಲ್ಲ ವಯಸ್ಸಿನ ಜನರು ಒಂದೆಡೆ ಸೇರುತ್ತಾರೆ. ನೆಕ್ಸ್ಟು, ಗಿಡ್ಡ ಮಾಸ್ತರು ಶಾಲೆಯಲ್ಲಿ ಹುಡುಗರಿಗೆ ಏಕೆ ಹೊಡೆಯುತ್ತಾರೆ. ಗಿಡ್ಡ ಮಾಸ್ತರು ಶಾಲೆಯಲ್ಲಿ ಹುಡುಗರಿಗೆ ಬಹಳ ಹೊಡೆಯುತ್ತಾರೆ. ಆ ರೀತಿ ಹೊಡೆಯುವುದಕ್ಕೆ ಕಾರಣ ಮನೆಯಲ್ಲಿ ಅವರ ಹೆಂಡತಿಯ ಕಾಟವೇ ಆಗಿತ್ತು. ಬಹುಮುಖ್ಯ ಪ್ರಶ್ನೆ, ರೋಗಿಗಳ ಹಾಗೂ ಪಥ್ಯ ಮಾಡುವವರ ಜಿದ್ದು ಎಂತಹದು. ರೋಗಿಗಳು ಹಾಗೂ ಪಥ್ಯ ಮಾಡುವವರು ಮನೆಯಲ್ಲಿ ಪಥ್ಯ ಮಾಡುತ್ತಾ ಚಹಫಳಾರದ ಅಂಗಡಿಯಲ್ಲಿ ಕರಿದ ಪದಾರ್ಥಗಳನ್ನು ತಿನ್ನುತ್ತಿದ್ದರಿಂದ ಅವರ ಜಡ್ಡು ವಾಸಿಯಾಗುತ್ತಿರಲಿಲ್ಲ. ಹಾಗಾಗಿ ಹಾಗೂ ಸಾಯುತ್ತೇವೆ, ಹೀಗೂ ಸಾಯುತ್ತೇವೆ, ಕರಿದಿದ್ದನ್ನು ತಿಂದು ಸಾಯುತ್ತೇವೆ ಎನ್ನುವ ಜಿದ್ದು ಅವರದ್ದು.
ಸುದ್ದಿಯ ಸೂರಪ್ಪನಾದ ಭರಮಣ್ಣ ಗೊಂಬೆಯನ್ನು ಹೇಗೆ ವರ್ಣಿಸುತ್ತಾರೆ? ಸುದ್ದಿಯ ಸೂರಪ್ಪ ಹನುಮಾನ್ ಭಕ್ತ ಬ್ರಹ್ಮಚಾರಿ ಭರಮಣ್ಣ ತಾನು ಪಟ್ಟಣಕ್ಕೆ ಹೋದಾಗ ಶೋರೂಮ್ನ ಎದುರಿಗೆ ನಿಲ್ಲಿಸಿದ ಹೆಣ್ಣು ಗೊಂಬೆಯನ್ನು ಎವೆ ಇಕ್ಕದೆ ನೋಡಿ, ಏನು ಹೆಣ್ಣಪ್ಪ ಇದು, ಕೈ ತೊಳೆದು ಮುಟ್ಟಬೇಕು ಅದನ್ನು ಎಂದು ಬಾಯಿ ಚಪ್ಪರಿಸುತ್ತಾ ವರ್ಣಿಸುತ್ತಾರೆ. ಹಳ್ಳಿಗರ ಆಕ್ಷೇಪದ ವಿಷಯ ಯಾವುದು? ವಿಧವೆಯಾದ ಅಕ್ಕ ಅವರು ಏಕೆ ಅಷ್ಟು ಬೆಳ್ಳಗಿನ ಸೀರೆ ಉಡಬೇಕು ಎಂಬುದು ಹಳ್ಳಿಗರಿಗೆ ಜಿಜ್ಞಾಸೆಯ ವಿಷಯ. ಹೊಸದಾಗಿ ವರ್ಗವಾಗಿ ಬಂದ ವೈದ್ಯಾಧಿಕಾರಿ ರೋಗಿಗಳಿಗೆ ಬರೀ ಪ್ರಿಸ್ಕ್ರಿಪ್ಷನ್ ಮಾತ್ರ ಬರೆದು ಕೊಡುತ್ತಿದ್ದಾರೆಂಬುದು ಹಳ್ಳಿಗರ ಆಕ್ಷೇಪ. ಇದಿಷ್ಟು ಹಳ್ಳಿಯ ಚಹಾ ಹೋಟೆಲು ಗದ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು. ನೆಕ್ಸ್ಟು 6ನೇ ಗದ್ಯ ಓದ್ಕೊಳ್ಳಿ. ಬದುಕನ್ನು ಪ್ರೀತಿಸಿದ ಸಂತ. ಇದರಲ್ಲಿ 4 ಪ್ರಶ್ನೆಯನ್ನು ನೋಡಿಕೊಂಡ್ರೆ ಸಾಕು. ಕಲಾಂ ಅವರ ಬದುಕಿನ ಮಂತ್ರ ಯಾವುದು? ಭಗವಂತನ ಸೃಷ್ಟಿಯಲ್ಲಿರುವವರೆಲ್ಲ ಆತನ ಬಂಧುಗಳೇ. ಯಾರು ಅವರುಗಳ ಸೇವೆ ಮಾಡುತ್ತಾರೋ ಅವರೇ ದೇವರಿಗೆ ಹತ್ತಿರವಾದವರು ಎಂಬುದೇ ಕಲಾಂ ಅವರ ಬದುಕಿನ ಮಂತ್ರವಾಗಿತ್ತು. ಕಲಾಂ ಮೇಷ್ಟ್ರು ಹೇಳಿದ ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಯಾವುದು? ಕಲಾಂ ಮೇಷ್ಟ್ರು ಹೇಳಿದ ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಹೀಗಿದೆ: ಕುತೂಹಲ, ಆಲೋಚನಾ ಶಕ್ತಿ, ಜ್ಞಾನ, ಕಷ್ಟಪಟ್ಟು ಕೆಲಸ ಮಾಡುವುದು ಮತ್ತು ಗುರಿ ಸಾಧಿಸುವ ಛಲ. ಕಲಾಂ ಅವರ ದೃಷ್ಟಿಯಲ್ಲಿ ಕನಸುಗಳು ಏನಾಗುತ್ತವೆ? ಕಲಾಂ ಅವರ ದೃಷ್ಟಿಯಲ್ಲಿ ಕನಸುಗಳು ಆಲೋಚನೆಗಳಾಗುತ್ತವೆ. ಆಲೋಚನೆಗಳು ಸೃಜನಾತ್ಮಕ ಕ್ರಿಯೆಗಳಾಗಿ ಪರಿವರ್ತನೆಗೊಳ್ಳುತ್ತವೆ. ಕಲಾಂ ಅವರು ಬಂಡೆಗಳ ಬಸಿರಲ್ಲಿ ಕಂಡದ್ದೇನು? ಕಲಾಂ ಒಬ್ಬ ಶಿಲ್ಪಿಯಂತೆ ಬಂಡೆಯಲ್ಲಡಗಿರುವ ಶಿವಶಕ್ತಿಯನ್ನು ಕಾಣುತ್ತಾರೆ. ಬಂಡೆಗಳ ಬಸಿರಲ್ಲಿ ಶಿವನ ನಿಹಿತ ಶಕ್ತಿಯನ್ನು ಕಂಡರು ಕಲಾಂ. ಕ್ಷಿಪಣಿ ರೂಪದಲ್ಲಿ ಶಕ್ತಿ ಹೊರಬರಲು ಕಂಪಿಸುತ್ತಿರುವಂತೆ ಅವರ ಒಳಗಣ್ಣು ಬಂಡೆಯನ್ನು ನೋಡಿತು. ಇದಿಷ್ಟು ಬದುಕನ್ನು ಪ್ರೀತಿಸಿದ ಸಂತ ಗದ್ಯದ 2 ಅಂಕದ ಬಹುಮುಖ್ಯ ಪ್ರಶ್ನೆಗಳು. ಕೊನೆಯದಾಗಿ ಕನ್ನಡವನ್ನು ಕಟ್ಟುವ ಕೆಲಸ ಗದ್ಯ. 2 ಬೇಕು, ನೀವು ಯಾವ್ದು ಬೇಕಾದರೂ ಸೆಲೆಕ್ಟ್ ಮಾಡ್ಕೊಂಡು ಬರೀಬಹುದು. ಕನ್ನಡವನ್ನು ಕಟ್ಟುವ ಕೆಲಸದಲ್ಲಿ 3 ಪ್ರಶ್ನೆ ನೋಡಿಕೊಂಡ್ರೆ ಸಾಕು. ತ್ರಿಭಾಷಾ ಸೂತ್ರದ ಬಳಕೆ ಹೇಗಿರಬೇಕು? ಕೇಂದ್ರ ಸರ್ಕಾರದ ಎಲ್ಲ ಸೂಚನೆಗಳು, ಎಲ್ಲ ಫಾರಂಗಳು, ಎಲ್ಲ ಬರವಣಿಗೆಯ ವ್ಯವಹಾರಗಳು ಕ್ರಮವಾಗಿ ಪ್ರಾದೇಶಿಕ ಭಾಷೆ ಹಿಂದಿ ಮತ್ತು ಇಂಗ್ಲೀಷ್ಗಳಲ್ಲಿರಬೇಕು. ಇದೇ ತ್ರಿಭಾಷಾ ಸೂತ್ರದ ಬಳಕೆಯಾಗಿದೆ. ನೆಕ್ಸ್ಟು ಕನ್ನಡದ ಸಮಸ್ಯೆಗಳು ಎಲ್ಲಿಯವರೆಗೆ ಇದ್ದೇ ಇರುತ್ತದೆ. ಎಲ್ಲಿಯವರೆಗೆ ಕನ್ನಡ ನಮ್ಮ ಆಡಳಿತ ಶಿಕ್ಷಣದಲ್ಲಿ ಪ್ರಥಮವೂ ಪ್ರಧಾನವೂ ಆಗಿರುವುದಿಲ್ಲವೋ, ಎಲ್ಲಿಯವರೆಗೆ ಅದು ಜನಜೀವನವನ್ನು ತುಂಬಿಕೊಳ್ಳುವುದಿಲ್ಲವೋ, ಎಲ್ಲಿಯವರೆಗೆ ಕನ್ನಡಿಗರು ಸ್ವಾಭಿಮಾನಿಗಳಾಗುವುದಿಲ್ಲವೋ ಅಲ್ಲಿಯವರೆಗೆ ಕನ್ನಡದ ಸಮಸ್ಯೆಗಳು ಇದ್ದೇ ಇರುತ್ತದೆ. ಲೇಖಕರಲ್ಲಿ ಕನ್ನಡ ಪ್ರೀತಿ ಸ್ಫುರಿಸಿದ್ದು ಹೇಗೆ? ಲೇಖಕರಲ್ಲಿ ಕನ್ನಡ ಪ್ರೀತಿ ಯಾವುದೋ ಸಂದರ್ಭ ಅಥವಾ ಚಳುವಳಿಯಿಂದ ಹುಟ್ಟಿಕೊಂಡಿದ್ದಲ್ಲ, ಅದು ಎಳವೆಯಿಂದಲೇ ಬಂದದ್ದು. ಮಾಸ್ತಿ, ಕುವೆಂಪು, ತೀನಂಶ್ರೀ ಅವರ ಪದ್ಯಗಳನ್ನು ಪಠ್ಯಪುಸ್ತಕಗಳಲ್ಲಿ ಓದಿದಾಗ ಸ್ಫುರಿಸಿದ್ದು. ಇದಿಷ್ಟು ಕೂಡ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು. ಈಗ ನೋಡಿ, ನಾನು 1, 4, 6, 8 ಹೇಳಿದೆ. 6ನೇ ಗದ್ಯದಲ್ಲಿ ನೀವು 4 ಪ್ರಶ್ನೆಗಳನ್ನ ನೋಡ್ಕೊಳ್ಬೇಕು. 4ನೇ ಗದ್ಯದಲ್ಲಿ 3 ಪ್ರಶ್ನೆಗಳನ್ನ ನೋಡ್ಕೊಂಡ್ರೆ ಸಾಕು. ಇಲ್ಲಿ 3, ಇಲ್ಲಿ 4. ಬಟ್ ಇಲ್ಲಿ ಜಾಸ್ತಿ ಪ್ರಶ್ನೆಗಳಿದ್ರೂ ಕೂಡ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗುತ್ತೆ. ಮುಟ್ಟಿಸಿಕೊಂಡವನು ಮತ್ತು ಹಳ್ಳಿಯ ಚಹಾದ ಹೋಟೆಲು ಕಾನ್ಸೆಪ್ಟ್ ಅರ್ಥ ಆಗುತ್ತೆ. 4ರಲ್ಲಿ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಟ್ ಸೆಲೆಕ್ಟ್ ಮಾಡ್ಕೊಂಡ್ರ ಮೇಲೆ ಅದರಲ್ಲಿ ಕೊಟ್ಟಿರುವ ಪ್ರಶ್ನೆ ಎಲ್ಲವನ್ನು ನೋಡಿಕೊಂಡ್ರೆ ನಿಮಗೆ 4 ಅಂಕಗಳು ಗ್ಯಾರಂಟಿ ಸಿಗುತ್ತೆ. ಅಲ್ಲಿಗೆ ಪದ್ಯಕ್ಕೆ 6 ಅಂಕ, ಗದ್ಯಕ್ಕೆ 4 ಅಂಕ, 10 ಅಂಕಗಳು ಗ್ಯಾರಂಟಿ. ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಬಹುಮುಖ್ಯ ಟಾಪಿಕ್ ಒಂದಿಗೆ ಮತ್ತೆ ಸಿಗ್ತೀನಿ. ಯಾರ್ಯಾರು ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಎಕ್ಸಾಮ್ ರಿಲೇಟೆಡ್ ಏನೇ ಇಂಪಾರ್ಟೆಂಟ್ ಟಾಪಿಕ್ಗಳನ್ನ ನಾನು ಕೊಡ್ತಾ ಹೋದರೂ ಕೂಡ ನಿಮಗೆ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ ಮಕ್ಕಳು. ಓಕೆನಾ? ಥ್ಯಾಂಕ್ ಯು. ಆಲ್ ದ ಬೆಸ್ಟ್.